ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಈ ಸ್ಟೇಟ್ಮೆಂಟ್ ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದು? ಈ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಹೇಳಿಕೆಯನ್ನ ನಟ ಸುದೀಪ್ ಹೇಳಿದ್ದಾದ್ರೂ ಯಾರಿಗೆ ಅನ್ನುವಂತ ಒಂದು ಪ್ರಶ್ನೆ ಕಾಡಿತ್ತು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನಾನು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಹೊಡೆಯಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಪೈರಸಿ ಮಾಡಿದವರನ್ನ ನಾನು ಈ ಬಾರಿ ಹಿಡಿದು ಒಳಗ ಹಾಕಿಸ್ತೀನಿ, ಅದ್ರಲ್ಲಿ ಮುಲಾಜೆ ಇಲ್ಲ ಅಂದಿದ್ದಾರೆ. ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನುವಂತ ಹೇಳಿಕೆಗೆ ನಟ ಸುದೀಪ್ ನೀಡಿರುವಂತ ಸ್ಪಷ್ಟನೆ ಇದು. ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಬಂದು ಹೊಡೆಯೋದಿಲ್ಲ, ಏನೇ ಇದ್ರೂ ನೇರವಾಗಿಯೇ ಹೇಳ್ತೇನೆ. ನಾನು ಹೇಳಿರೋದು ಪೈರಸಿಯ ವಿರುದ್ಧ, ಪೈರಸಿ ಮಾಡ್ತಾ ಇರೋರ ವಿರುದ್ಧ. ಈ ಬಾರಿ ಯಾರೇ ಪೈರಸಿ ಮಾಡಿದ್ರು ಅವರ ವಿರುದ್ಧ ಯಾವುದೇ ಕನಿಕರ ಇಲ್ಲದೆ ಒಳಗೆ ಹಾಕಿಸ್ತೇನೆ ಅಂದಿದ್ದಾರೆ. And I'm very happy I made a point. See, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ, ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್, ಐ ಮೇಡ್ ಅ ಪಾಯಿಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಸಿ, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ, ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ. ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಈ ಸ್ಟೇಟ್ಮೆಂಟ್ ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದು? ಈ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಹೇಳಿಕೆಯನ್ನ ನಟ ಸುದೀಪ್ ಹೇಳಿದ್ದಾದ್ರೂ ಯಾರಿಗೆ ಅನ್ನುವಂತ ಒಂದು ಪ್ರಶ್ನೆ ಕಾಡಿತ್ತು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನಾನು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಹೊಡೆಯಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಪೈರಸಿ ಮಾಡಿದವರನ್ನ ನಾನು ಈ ಬಾರಿ ಹಿಡಿದು ಒಳಗ ಹಾಕಿಸ್ತೀನಿ, ಅದ್ರಲ್ಲಿ ಮುಲಾಜೆ ಇಲ್ಲ ಅಂದಿದ್ದಾರೆ. ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನುವಂತ ಹೇಳಿಕೆಗೆ ನಟ ಸುದೀಪ್ ನೀಡಿರುವಂತ ಸ್ಪಷ್ಟನೆ ಇದು. ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಬಂದು ಹೊಡೆಯೋದಿಲ್ಲ, ಏನೇ ಇದ್ರೂ ನೇರವಾಗಿಯೇ ಹೇಳ್ತೇನೆ. ನಾನು ಹೇಳಿರೋದು ಪೈರಸಿಯ ವಿರುದ್ಧ, ಪೈರಸಿ ಮಾಡ್ತಾ ಇರೋರ ವಿರುದ್ಧ. ಈ ಬಾರಿ ಯಾರೇ ಪೈರಸಿ ಮಾಡಿದ್ರು ಅವರ ವಿರುದ್ಧ ಯಾವುದೇ ಕನಿಕರ ಇಲ್ಲದೆ ಒಳಗೆ ಹಾಕಿಸ್ತೇನೆ ಅಂದಿದ್ದಾರೆ. And I'm very happy I made a point. See, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ, ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್, ಐ ಮೇಡ್ ಅ ಪಾಯಿಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಸಿ, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ, ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ.
ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಈ ಸ್ಟೇಟ್ಮೆಂಟ್ ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದು? ಈ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಹೇಳಿಕೆಯನ್ನ ನಟ ಸುದೀಪ್ ಹೇಳಿದ್ದಾದ್ರೂ ಯಾರಿಗೆ ಅನ್ನುವಂತ ಒಂದು ಪ್ರಶ್ನೆ ಕಾಡಿತ್ತು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನಾನು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಹೊಡೆಯಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಪೈರಸಿ ಮಾಡಿದವರನ್ನ ನಾನು ಈ ಬಾರಿ ಹಿಡಿದು ಒಳಗ ಹಾಕಿಸ್ತೀನಿ, ಅದ್ರಲ್ಲಿ ಮುಲಾಜೆ ಇಲ್ಲ ಅಂದಿದ್ದಾರೆ. ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನುವಂತ ಹೇಳಿಕೆಗೆ ನಟ ಸುದೀಪ್ ನೀಡಿರುವಂತ ಸ್ಪಷ್ಟನೆ ಇದು. ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಬಂದು ಹೊಡೆಯೋದಿಲ್ಲ, ಏನೇ ಇದ್ರೂ ನೇರವಾಗಿಯೇ ಹೇಳ್ತೇನೆ. ನಾನು ಹೇಳಿರೋದು ಪೈರಸಿಯ ವಿರುದ್ಧ, ಪೈರಸಿ ಮಾಡ್ತಾ ಇರೋರ ವಿರುದ್ಧ. ಈ ಬಾರಿ ಯಾರೇ ಪೈರಸಿ ಮಾಡಿದ್ರು ಅವರ ವಿರುದ್ಧ ಯಾವುದೇ ಕನಿಕರ ಇಲ್ಲದೆ ಒಳಗೆ ಹಾಕಿಸ್ತೇನೆ ಅಂದಿದ್ದಾರೆ. And I'm very happy I made a point. See, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ. ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ಪೈರಸಿ ಅಂತ ಬಳಸದೆ ಹೋಗಿದ್ರಿಂದ ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್, ಐ ಮೇಡ್ ಅ ಪಾಯಿಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಸಿ, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಸದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ. ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ಪೈರಸಿ ಅಂತ ಬಳಸದೆ ಹೋಗಿದ್ರಿಂದ ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ. ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರದಲ್ಲಿ ಈ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಈ ಸ್ಟೇಟ್ಮೆಂಟ್ ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದು? ಈ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಹೇಳಿಕೆಯನ್ನ ನಟ ಸುದೀಪ್ ಹೇಳಿದ್ದಾದ್ರೂ ಯಾರಿಗೆ ಅನ್ನುವಂತ ಒಂದು ಪ್ರಶ್ನೆ ಕಾಡಿತ್ತು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನಾನು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಹೊಡೆಯಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಪೈರಸಿ ಮಾಡಿದವರನ್ನ ನಾನು ಈ ಬಾರಿ ಹಿಡಿದು ಒಳಗ ಹಾಕಿಸ್ತೀನಿ, ಅದ್ರಲ್ಲಿ ಮುಲಾಜೆ ಇಲ್ಲ ಅಂದಿದ್ದಾರೆ. ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನುವಂತ ಹೇಳಿಕೆಗೆ ನಟ ಸುದೀಪ್ ನೀಡಿರುವಂತ ಸ್ಪಷ್ಟನೆ